ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರು ಎಲ್ಲರಿಗೂ ಕಾಪಾಡಲಿ ಸ್ನೇಹಿತರೆ. ನಾನು ಇಷ್ಟು ದಿನ ಕಾರ್ಟೂನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಅದು ನೀವು ನೋಡ್ತಾ ಇದ್ರಿ. ನೀವು ನೋಡಿಬಿಟ್ಟು ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನೀವು ಕೂಡ ಕಾರ್ಟೂನ್ ವಿಡಿಯೋನ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮಗೊಂದು ಡೌಟ್ ಇರ್ಬೋದು, ಕಾರ್ಟೂನ್ ವಿಡಿಯೋನ ಮೊಬೈಲಲ್ಲಿ ಎಡಿಟಿಂಗ್ ಮಾಡಬೇಕಾ ಅಥವಾ PC ಯಲ್ಲಿ ಎಡಿಟಿಂಗ್ ಮಾಡಬೇಕಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು, ಅದರಲ್ಲಿ ಕೂಡ ಎಡಿಟಿಂಗ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ಕ್ರೋಮಾಟೂನ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದು ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ರೋಮಾಟೂನ್ ಅಪ್ಲಿಕೇಶನ್ ಬಗ್ಗೆ ಬೇಸಿಕ್ ಏನಿದೆ ಇವತ್ತು ಕಲಿಯೋಣ. ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಡೈಲಿ ಒಂದೊಂದೇ ಪಾರ್ಟ್ ಕಲಿತಾ ಹೋಗೋಣ. ಯಾಕಂದರೆ ಪೂರ್ತಿಯಾಗಿ ಒಂದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋದರೆ ಸ್ನೇಹಿತರೆ ವಿಡಿಯೋ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ, ನಿಮಗೂ ಕೂಡ ಬೇಜಾರಾಗುತ್ತೆ. ನಾವು ಸ್ಕೂಲಿಗೆ ಹೋದರೂ ಅಷ್ಟೇ, ಸ್ಟಾರ್ಟಿಂಗಿಂದ ಈ ಒಂದೊಂದೇ ಪದ ಕಲಿತಾ ಹೋಗ್ತೀವಲ್ಲ, ಅದೇ ಥರ ಇದು ಅಷ್ಟೇ. ಒಂದೊಂದೇ ಸ್ಟೆಪ್ ಕಲಿತಾ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಕ್ರೋಮಾಟೂನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ಕ್ರೋಮಾಟೂನ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ ಲೆಟ್ಸ್ ಸ್ಟಾರ್ಟ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ, ಪ್ಲೀಸ್ ಸೆಲೆಕ್ಟ್ ಒನ್ ರೆಕಾರ್ಡಿಂಗ್ ಇಂಜಿನ್ ದಟ್ ಸಪೋರ್ಟ್ ಯುವರ್ ಡಿವೈಸ್. ಅಂದರೆ ನಿಮ್ಮ ಮೊಬೈಲು ಆ್ಯಂಡ್ರಾಯ್ಡ್ ಯಾವ ವರ್ಜನ್ನು ಯಾವುದು ಇದಕ್ಕೆ ಸಪೋರ್ಟ್ ಮಾಡುತ್ತೆ ಆ ಥರ ನೋಡಿ. ಇಲ್ಲಿ ಕೆಳಗಡೆ ಸೆಲೆಕ್ಟ್ ರೆಕಾರ್ಡ್ ಟೈಪ್ 1 400 8 9 12 13 ಪ್ಲಸ್ ಆ್ಯಂಡ್ರಾಯ್ಡ್ ವರ್ಜನ್ನು. ಕೆಳಗಡೆ ರೆಕಾರ್ಡ್ ಟೈಪ್ ಟು ಆ್ಯಂಡ್ರಾಯ್ಡ್ 10 11 ಈ ಥರ ಕೊಟ್ಟಿದ್ದಾನೆ. ಇಲ್ಲಿ ಮತ್ತೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ರೆಕಾರ್ಡ್ ಟೈಪ್ ರೆಕಾರ್ಡ್ ಟು. ಯಾವ ನಿಮ್ಮ ಮೊಬೈಲ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಜಾಸ್ತಿ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಲ್ರೆಡಿ ಇಲ್ಲಿ ಕಾರ್ಟೂನು ಆ್ಯನಿಮೇಷನ್ ಕ್ಯಾರೆಕ್ಟರ್ಗಳಿರ್ತವೆ. ನಾವು ಆ್ಯನಿಮೇಷನ್ ಮಾಡೋಕ್ಕಿಂತ ಮೊದಲು ಇದು ಬೇಸಿಕ್ ಇದೆಯಲ್ಲ, ಆಪ್ಷನ್ಗಳಿದಾವಲ್ಲ ಇಲ್ಲಿ ಮೇಲೆ, ಅದು ಒಂದೊಂದೇ ಆಪ್ಷನ್ಗಳು ಯಾವ ಥರ ಕೆಲಸ ಮಾಡುತ್ತೆ ಅಂತ ಫಸ್ಟು ತಿಳಿಸ್ಕೊಡ್ತೀನಿ. ಒಂದೊಂದೇ ಆಪ್ಷನ್ ಮೇಲೆ ನಾನು ಟಿಕ್ ಮಾಡ್ತಾ ಹೇಳ್ತಾ ಹೋಗ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಇದು ಪ್ಲೇ ಬಟನ್ ಅಂತ. ಅಂದರೆ ನೀವು ಕಾರ್ಟೂನ್ ಆ್ಯನಿಮೇಷನ್ ಮಾಡಿಬಿಟ್ಟು ಒಂದು ಸತಿ ಪ್ಲೇ ಮಾಡಿದರೆ ಸ್ನೇಹಿತರೆ ನೀವು ಯಾವ ಥರ ಆ್ಯನಿಮೇಷನ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಕೆಳಗಡೆ ಇಲ್ಲಿ ಒಂದು ಕಾರ್ಟೂನ್ ಇಮೇಜ್ ಕೊಟ್ಟಿದ್ದಾನೆ ನೋಡಿ. ಇದು ಏನಂದರೆ ಸ್ನೇಹಿತರೆ ಕ್ಯಾರೆಕ್ಟರ್ಗಳನ್ನು ಇಂಪೋರ್ಟ್ ಮಾಡೋದು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾರೆಕ್ಟರ್ 1 ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ 4 ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಡಿಯನ್ ವೈಫ್ 2 ಸಾಸುಮಾ, ಲೇಡಿ 1 ಲೇಡಿ 2 ಲಿಟ್ಲ್ ಗರ್ಲ್ ಲಿಟ್ಲ್ ಬಾಯ್, ಮ್ಯಾನ್ 1 ಮ್ಯಾನ್ 2 ಮ್ಯಾನ್ 3 ತಾಂತ್ರಿಕ್, ಸೇಟ್, ವಿಲೇಜ್ ಮ್ಯಾನ್, ಚೂಡಲ್, ಪೊಲೀಸ್, ಲೇಡಿ 3 ಲೇಡಿ 4, ಬರ್ಡ್ 1 ಬರ್ಡ್ 2, ಇಂಪೋರ್ಟ್ ಕಸ್ಟಮ್ ಅಂದರೆ ನೀವೇ ಮಾಡಿರೋಂಥ ಒಂದು ಕ್ಯಾರೆಕ್ಟರ್ನ ಇದ್ರೊಳಗೆ ಬೇಕಾದರೆ ಇಂಪೋರ್ಟ್ ಮಾಡ್ಬೋದು. ಓಕೆನಾ? ಇದೆಲ್ಲ ಆದಮೇಲೆ ಸ್ನೇಹಿತರೆ ಇಲ್ಲಿ ಇನ್ನೊಂದಿದೆ ನೋಡಿ. ಇಲ್ಲಿ ಯೆಲ್ಲೋ ಕಲರಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಕಲರಲ್ಲಿ ಮೂವ್ ಅಂತ ಇದೆಯಲ್ಲ, ಅದೇನಪ್ಪ ಅಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ ರೈಟ್ ಸ್ಲೈಡ್ ಮಾಡ್ಬೋದು, ಮೇಲೆ ಕೆಳಗೆ ಯಾವ ಥರ ಬೇಕಾದರೂ ನೀವು ಸ್ಲೈಡ್ ಮಾಡ್ಬೋದು. ಈ ಥರ ಮೂವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಯಾವ ಥರ ಇದಕ್ಕೆ ಇಂಪೋರ್ಟ್ ಮಾಡೋದು ಅಂತ ಇದೆ ನೋಡಿ. ಇಲ್ಲೊಂದು ಕೀ ಫ್ರೇಮ್ ಇದೆ ನೋಡಿ, ಇಲ್ಲೊಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ 1 2 3 4 5 ಅಂತ ಇರುತ್ತೆ. ಮತ್ತು ಗ್ರೀನ್ ಬ್ಲೂ ಬ್ಯಾಕ್ಗ್ರೌಂಡ್ ಇರುತ್ತೆ. ನಾನು ಗ್ರೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕಂದರೆ ನೀವು ಕಾರ್ಟೂನ್ ಆ್ಯನಿಮೇಷನ್ ಮಾಡಬೇಕಾದ್ರೆ ಸ್ನೇಹಿತರೆ ಗ್ರೀನ್ ಬ್ಯಾಕ್ಗ್ರೌಂಡು ಅಥವಾ ಬ್ಲೂ ಬ್ಯಾಕ್ಗ್ರೌಂಡ್ ಎರಡರಲ್ಲಿ ಒಂದು ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾವ ಥರ ಬೇಕಾದರೂ ನೀವು ವಿಡಿಯೋನ ಮಾಡ್ಬೋದು. ಮಧ್ಯೆ ಆರ್ಟ್ಸ್ ಬರ್ತಾ ಇರುತ್ತೆ, ಇದು ಏನು ತಲೆ ಕೆಡಿಸ್ಕೊಬೇಡಿ.
ಇದೆಲ್ಲ ಬೇಸಿಕ್ ಸ್ನೇಹಿತರೆ, ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನು. ನೆಕ್ಸ್ಟು ಸ್ನೇಹಿತರೆ ಒಂದು 2 ಕ್ಯಾರೆಕ್ಟ್ರ್ ತೊಗೊಂಬಿಟ್ಟು ವೀಡಿಯೋನ ಇದರಲ್ಲಿ ಎಡಿಟ್ ಮಾಡೋಣ. ನೋಡಿ ಇಲ್ಲಿ ಕ್ಯಾರೆಕ್ಟ್ರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೊಲೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಮತ್ತು ಕ್ಯಾರೆಕ್ಟರ್ 2 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಮ್ಯಾನ್ ಒನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡ್ತೀನಿ. ಓಕೆ ಮಾಡಿಬಿಟ್ಟು ಇನ್ನೂ ಮಿಕ್ಕಿದ 2 ಕ್ಯಾರೆಕ್ಟರ್ ಏನಿದೆ ಅದು ನಾನು ಮಾಡ್ತೀನಿ. ನೋಡಿ ಇಲ್ಲಿ ನೋನ್ ಆಯಿತು, ಅದೆರಡು ಕ್ಯಾರೆಕ್ಟ್ರ್ ಹೋಯಿತು. ಮೂವ್ ಮಾಡೋಣ. ಮೂವ್ ಮಾಡಿಬಿಟ್ಟು ಈಗ ಕ್ಯಾರೆಕ್ಟ್ರು 2 ಏನು ಮಾಡಿದ್ದಾವೆ, ಒಂದು ಸೈಡ್ ತಿರುಗಿದ್ದಾವೆ ಅಲ್ಲ, ಒಂದು ಲೆಫ್ಟ್ 2 ರೈಟ್ ಸೈಡ್ ತಿರುಗಿದ್ದಾವೆ. ಈಗ ಒಂದು ಕ್ಯಾರೆಕ್ಟ್ರನ್ನ ಲೆಫ್ಟ್ ಸೈಡ್ ತಿರುಗಿಸ್ಬೇಕು, ಒಂದು ಕ್ಯಾರೆಕ್ಟ್ರನ್ನ ರೈಟಲ್ಲಿ ಇರಬೇಕು. ಅವಾಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಪ್ಲಸ್ ಪಿಂಕಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಸ್ಕ್ವೇರ್, ಸಣ್ಣ ಸ್ಕ್ವೇರಲ್ಲಿ ಗ್ರೀನ್ ಕಾಣ್ತಿದೆಯಲ್ಲ, ಫ್ಲಿಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಓಕೆ ಕೊಟ್ಟರೆ ನೋಡಿ ರೈಟ್ ಸೈಡ್ ಆಗುತ್ತೆ, ಪೊಲೀಸ್ ರೈಟ್ ಸೈಡ್ ಆದ. ಯಾವ ಥರ ರೈಟ್ ಸೈಡ್ ಟರ್ನ್ ಆಗ್ತಾನೆ ನೋಡಿ ಪೊಲೀಸ್. ಓಕೆನಾ. ಇದಕ್ಕೆ ಆ್ಯನಿಮೇಷನ್ ಕೊಡೋಣ. ಒಂದು ಪ್ಲಸ್ ಮೇಲೆ ಆ್ಯನಿಮೇಷನ್ ಕೊಡಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇದೆ ನೋಡಿ, ಐಡಲ್ ಇದೆ, ಫೋನ್ ಕಾಲ್ ಇದೆ, ಕಿಕ್ ಇದೆ, ಫಾಲ್ ಡೌನ್, ಫ್ರಂಟ್ ರನ್, ಪ್ರಾಪ್, ಫ್ಲೈಯಿಂಗ್. ಇಲ್ಲಿ ಐಡಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ವಾಕ್ ಅಂತ ಒಂದು ಆ್ಯನಿಮೇಷನ್ ಇದೆ, ಅದಕ್ಕೆ ಕೊಟ್ಟರೆ ವಾಕ್ ಮಾಡ್ತಾನೆ ನೋಡಿ, ವಾಕ್ ಮಾಡ್ಕೊತ ಬರ್ತಾನೆ. ಈಗ ನೆಕ್ಸ್ಟ್ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐಡಲ್ ಮಾಡಿ ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ನೋಡಿ ಈ ಥರ ಮೂವ್ ಮಾಡಿಬಿಟ್ಟು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಫುಲ್ ಕೆಳಗಡೆ ಬನ್ನಿ. ನೋಡಿ ಇಲ್ಲಿ ಟಾಲ್ಕ್ 1 ಅಂತ ಇದೆ ನೋಡಿ, ಈ ಥರ ಇವನ ಹತ್ರ ಮಾತಾಡ್ತಿದ್ದಾನೆ, ಇವನು ಫೋನಲ್ಲಿ ಮಾತಾಡ್ತಿದ್ದಾನೆ. ಅದು ಸ್ಟಾಪ್ ಮಾಡಬೇಕಂದ್ರೆ ಐಡಲ್ ಅಂತ ಇದೆಯಲ್ಲ, ಐಡಲಿಗೆ ಕ್ಲಿಕ್ ಮಾಡಿದ್ರೆ ಅವ್ನು ಸ್ಟಾಪ್ ಆಗ್ತಾನೆ, ನೀನು ಮಾತಾಡ್ತಾ ಇದ್ದಾನೆ, ಇವನ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ ಅಲ್ಲಿಗೆ. ಮತ್ತೆ ಅವನಿಗೆ ಸ್ಟಾಪ್ ಮಾಡಬೇಕಂದ್ರೆ ಐಡಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಆಯಿತಾ. ಈಗ ನೆಕ್ಸ್ಟ್ ಇವನು ಮಾತಾಡಿದ ಮೇಲೆ ಇವನು ಮಾತಾಡ್ತಾನೆ. ನೋಡಿ ಟಾಕಿಂಗ್ ಅಂತ ಇರುತ್ತೆ. ಟಾಕ್ 2 ಕೊಡೋಣ. ನೋಡಿ ಇವನು ಈ ಥರ ಮಾತಾಡ್ತಿದ್ದಾನಲ್ಲ, ಇದನ್ನೆಲ್ಲ ನೀವು ಈಗ ಯಾವ ಥರ ರೆಕಾರ್ಡ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಏನಿರುತ್ತೆ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಈಗ ಒಂದು ಸ್ಟೋರಿ ಮಾಡೋಣ. ಬೇಸಿಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಸುಮ್ಮನೆ ಡೆಮೋ ಶ್ಯಾಂಪಲಿಗೋಸ್ಕರ ಒಂದು ಸ್ಟೋರಿ ಥರ ಮಾಡೋಣ. ನಿಮಗೆ ಆವಾಗ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು ಅನ್ನೋದು. ಪೊಲೀಸ್ ಒಂದು ನಡ್ಕೊಂಬರ್ತಾ ಇರ್ತಾನೆ, ಇವನು ಸುಮ್ಮನೆ ನಿಂತಿರ್ತಾನೆ. ಓಕೆನಾ. ಇದೊಂದು ಆ್ಯನಿಮೇಷನ್ನ ನೀವೇನು ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಯಾವ ಥರ ಮಾಡ್ತೀರೋ ಆವಾಗಲೇ ತೋರಿಸಿದ್ನಲ್ಲ, ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ಕ್ರೋಮಾ ಟೂನ್ ಮೇಲೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಹೊತ್ತು ಎಷ್ಟು ನಿಮಿಷ ಬೇಕೋ ಅಷ್ಟು ಬಿಡಿ. ಆಮೇಲೆ ಮತ್ತೆ ಕ್ರೋಮಾ ಟೂನ್ಸ್ ಅಂತ ಇದೆಯಲ್ಲ ಲೋಗೋ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡಿ ಸೇವ್ ಆಗುತ್ತೆ. ಅದಾದಮೇಲೆ ಸ್ನೇಹಿತರೆ ನೆಕ್ಸ್ಟು ಇವನಿಗೆ ನಿಲ್ಸೋಣ. ಈಗ ಇವನಿಗೆ ಟಾಕಿಂಗ್ ಒಂದು ಕೊಡೋಣ. ಅಲ್ಲಿಂದ ನಡ್ಕೊಂಬಂದ ಮಾತಾಡ್ತಿದ್ದಾನೆ. ಓಕೆನಾ. ಇದು ಅಷ್ಟೇ, ಎಷ್ಟು ನಿಮಿಷ ಬೇಕು ಅಷ್ಟು. ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಮೇಲ್ಗಡೆ ಇರೋ ಆಪ್ಷನ್ ಎಲ್ಲ ಹೈಡ್ ಆಗುತ್ತೆ, ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ. ಎಷ್ಟು ಬೇಗ ಅಷ್ಟು ರೆಕಾರ್ಡ್ ಮಾಡಿಬಿಟ್ಟು ಕ್ರೋಮಾ ಟೂನ್ ಲೋಗೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆದಮೇಲೆ ಕ್ಯಾನ್ಸಲ್ ಮಾಡಿ, ಅದು ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇವನು ಮಾತಾಡಿಬಿಟ್ಟು ಸುಮ್ಮನೆ ನಿಂತ್ಕೊತಾನೆ. ಈಗ ಏನು ಮಾಡಬೇಕು ಅವಾಗ, ಐಡಲ್ ಅಂದರೆ ಸುಮ್ಮನೆ ನಿಂತಿರ್ತಾನೆ. ಮತ್ತು ಓಕೆ ಮಾಡಿ. ಈಗ ಇವನಿಗೆ ಮಾತಾಡ್ಸೋಣ. ಇವನಿಗೆ ಟಾಕ್ 2 ಅಂತ ಒಂದಿದೆ ನೋಡಿ, ಅದಿಡೋಣ ಆಯಿತಾ. ಟಾಕ್ 2 ಓಕೆ ಕೊಟ್ಮೇಲೆ ಇವನು ಮಾತಾಡ್ತಾನೆ. ಈಗ ಓಕೆನಾ. ಇದೆಲ್ಲ ಆದಮೇಲೆ ಮತ್ತೆ ಅಷ್ಟೇ ಇವನಿಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ರೆಕಾರ್ಡ್ ಮಾಡಿಬಿಟ್ಟು ಸ್ನೇಹಿತರೆ ಎಷ್ಟು ನಿಮಿಷ ಬೇಕು ಅಷ್ಟು ರೆಕಾರ್ಡ್ ಮಾಡಿಬಿಟ್ಟು
ಮತ್ತು ಕ್ರೋಮಾಟೂನ್ ಅಂತ ಲೋಗೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ? ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಆದಮೇಲೆ ಸ್ನೇಹಿತರೆ ಆ ವಿಡಿಯೋನ ತೊಗೊಂಡ್ಬಿಟ್ಟು ಒಂದು ಸ್ಮಾಲ್ ಸ್ಟೋರಿ ಮಾಡೋಣ. ಅಂದರೆ ಸುಮ್ಮನೆ ಡೆಮೋ ಥರ ಬೇಸಿಕ್ಕಾಗಿ, ಯಾವುದು ಪ್ರೊಫೆಷನಲ್ ಟೈಪಲ್ಲಿ ಏನೂ ಮಾಡಲ್ಲ. ಅದಕ್ಕೋಸ್ಕರ ಒಂದು ಕೈನ್ ಮಾಸ್ಟರ್ ಇಲ್ಲಾಂದರೆ ಇನ್ಶಾಟ್, ಅಂದರೆ ಮೊಬೈಲಲ್ಲಿ ಯಾವುದೇ ನಿಮ್ಮ ವಿಡಿಯೋ ಎಡಿಟಿಂಗ್ ಆ್ಯಪ್ಗಳಿದ್ರೆ ಅದನ್ನು ಯೂಸ್ ಮಾಡಿ. ಒಳ್ಳೆ ಆ್ಯಪ್ ಇರಲಿ, ಅದರಲ್ಲಿ ಎಡಿಟಿಂಗ್ ಮಾಡೋಣ. ನಿಮಗೆ ಮಾಡಿ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ವಿಡಿಯೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಅಂತ ಇದೆಯಲ್ಲ, ಆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ಫಸ್ಟು ಫೋಟೋ ಅಂತ ಇದೆ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಯಾವುದಾದ್ರೂ ಒಂದು ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಇಮೇಜ್ನ ಇದರಲ್ಲಿ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿಬಿಟ್ಟು ಇದ್ರ ಒಳಗೆ ಇಂಪೋರ್ಟ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಸ್ನೇಹಿತರೆ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು 16:9 ಫ್ರೇಮ್ ರೇಟ್, ಅಂದರೆ ಯೂಟ್ಯೂಬ್ ಫ್ರೇಮ್ ರೇಟ್ ಅದು. ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇಮೇಜ್ ಮೇಲೆ ಫುಲ್ ಝೂಮ್ ಮಾಡಿ, ಡಬಲ್ ಫಿಂಗರಿಂದ ಝೂಮ್ ಮಾಡಿ. ಝೂಮ್ ಮಾಡಿಬಿಟ್ಟು ಸ್ನೇಹಿತರೆ ಮತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ಇಮೇಜ್ ಡ್ಯೂರೇಷನ್ ಇದೆಯಲ್ಲ ಜಾಸ್ತಿ ಮಾಡ್ಕೊಳ್ಳಿ, ಒಂದು 30 ಸೆಕೆಂಡ್ 40 ಸೆಕೆಂಡ್ ಅಷ್ಟು ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಪಿಪ್ ಅಂತ ಇದೆಯಲ್ಲ PIP, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ನೀವು ಇದರಲ್ಲಿ ಆ್ಯನಿಮೇಷನ್ ಮಾಡಿದ್ರಲ್ಲ, ವೀಡಿಯೋ ರೆಕಾರ್ಡ್ ಮಾಡಿದ್ರಲ್ಲ, ಆ ವಿಡಿಯೋನ ಇದ್ರೊಳಗೆ ಇಂಪೋರ್ಟ್ ಮಾಡಬೇಕು. ಫಸ್ಟು ವಾಕಿಂಗ್ ವಿಡಿಯೋ ಏನಿದೆ ಅದನ್ನು ಇಂಪೋರ್ಟ್ ಮಾಡೋಣ. ಇಂಪೋರ್ಟ್ ಮಾಡಿಬಿಟ್ಟು ಸ್ನೇಹಿತರೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಬಿಟ್ಟು ಕ್ರೋಪ್ ಮಾಡಿ. ಕ್ರೋಪ್ ಮಾಡಿಬಿಟ್ಟು ಸಿಂಪಲಾಗಿ ಪೊಲೀಸ್ ಮ್ಯಾನ್ ಇದನ್ನಲ್ಲ ನೋಡಿ, ಈ ಥರ ಪೊಲೀಸ್ ಮ್ಯಾನ್ ಇದನ್ನಲ್ಲ ಅವನಿಗೆ ಮಾತ್ರ ಕ್ರೋಪ್ ಮಾಡ್ಕೊಳ್ಳಿ. ಕ್ರೋಪ್ ಮಾಡ್ಕೊಂಬಿಟ್ಟು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿಬಿಟ್ಟು ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇಲ್ಲಿ ಕ್ರೋಮಾ ಅಂತ ಇದೆ ನೋಡಿ, ಕ್ರೋಮಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ರೀನ್ ಸ್ಕ್ರೀನ್ ಇದೆಯಲ್ಲ ಅದನ್ನು ರಿಮೂವ್ ಮಾಡಿ. ರಿಮೂವ್ ಮಾಡಿಬಿಟ್ಟು ಸ್ಟ್ರೆಂತು ಮತ್ತು ಶ್ಯಾಡೋ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇದ್ರ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಬೇಡ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಸ್ನೇಹಿತರೆ ಮತ್ತೆ ಕ್ರೋಪ್ ಮೇಲೆ ಹೋಗಿ. ಕ್ರೋಪ್ ಮೇಲೆ ಹೋಗಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಸಿಂಪಲ್ ಮ್ಯಾನ್ ಇದಾನಲ್ಲ ಅವನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡಿ. ಓಕೆ ಮಾಡಿದ್ಮೇಲೆ ಸ್ನೇಹಿತರೆ ನೋಡಿ ಈ ಥರ ಇವನನ್ನು ಇಲ್ಲಿ ಒಂದು ಪ್ಲೇಸಿಗೆ ನಿಲ್ಲಿಸಿ, ಮತ್ತು ಫಸ್ಟ್ನೇ ಒಂದು ಪೊಲೀಸ್ ಮ್ಯಾನ್ ಇದಾನಲ್ಲ ಅವನು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸರ್ತಿ ಪ್ಲೇ ಮಾಡಿ. ಓಕೆ, ಎಷ್ಟು ಬೇಕು ಅಷ್ಟು ಡ್ಯೂರೇಷನ್ ಕಟ್ ಮಾಡಿ, ಸಾಕು ನಮಗೆ ವಾಕಿಂಗ್ ಮಾಡೋ ಡ್ಯೂರೇಷನು. ನೆಕ್ಸ್ಟು ಎಕ್ಸ್ಟ್ರಾ ಪಾರ್ಟ್ ಏನಿದೆಯೋ ಅದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ್ಮೇಲೆ ಸ್ನೇಹಿತರೆ ಪೊಲೀಸ್ ಮ್ಯಾನ್ ಏನಲ್ಲ ಅವನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಅವನನ್ನು ಫುಲ್ಲು ಲೆಫ್ಟ್ ಸೈಡಿಗೆ ಸ್ಲೈಡ್ ಮಾಡಿ, ಕಾಣದೇ ಇರೋ ಥರ ಈ ಥರ ಸ್ಲೈಡ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ನೋಡಿ ಕೀ ಆಪ್ಷನ್ ಇದೆ ನೋಡಿ, ಇಲ್ಲಿ ಕೀ ಫ್ರೇಮ್ ಆಪ್ಷನ್ ಅಂತ ಇದು ಟಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಕೀ ಫ್ರೇಮ್ ಇದೆಯಲ್ಲ ಇದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಪ್ಲಸ್ ಆಗುತ್ತೆ. ಆಮೇಲೆ ಮತ್ತೆ ಲಾಸ್ಟ್ ಒನಿಗೆ ಬಂದುಬಿಟ್ಟು ಮತ್ತೆ ಪ್ಲಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಪೊಲೀಸ್ ಮ್ಯಾನ್ ವೀಡಿಯೋನ ಹಾಗೆ ರೈಟ್ ಸೈಡು ಸ್ಲೈಡ್ ಮಾಡ್ತಾ ಬನ್ನಿ. ಕರೆಕ್ಟಾಗಿ ನೋಡಿ ಈ ಥರ ಬಂದು ನಿಂತ್ಕೋಬೇಕು. ಈ ಥರ ಒಂದು ಸರ್ತಿ ಪ್ಲೇ ಮಾಡಿ. ನೋಡಿ ಪೊಲೀಸ್ ಮ್ಯಾನ್ ಬಂದ, ಇಲ್ಲಿಗೆ ವಿಡಿಯೋ ಸ್ಟಾಪ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಮತ್ತೆ PIP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಪೊಲೀಸ್ ಮ್ಯಾನ್ ಮಾತಾಡ್ತಾನಲ್ಲ ಆ ವಿಡಿಯೋನ ಇದ್ರೊಳಗೆ ಇಂಪೋರ್ಟ್ ಮಾಡಿ. ನೋಡಿ ಈ ವಿಡಿಯೋ ಇಂಪೋರ್ಟ್ ಮಾಡಿಬಿಟ್ಟು ಫುಲ್ ಸ್ಕ್ರೀನ್ ಮಾಡಿ. ಫುಲ್ ಸ್ಕ್ರೀನ್ ಮಾಡಿಬಿಟ್ಟು ಕ್ರೋಪ್ ಇದೆಯಲ್ಲ ಕ್ರೋಪ್ ಮೇಲೆ ಕ್ಲಿಕ್ ಮಾಡಿ ಪೊಲೀಸ್ ಮ್ಯಾನನ್ನು ಕಟ್ ಮಾಡಿ.
ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಮತ್ತೆ ಇಲ್ಲಿ ಕ್ರೋಮಾ ಅಂತ ಇದೆಯಲ್ಲ, ಕ್ರೋಮಾ ಮೇಲೆ ಹೋಗಿಬಿಟ್ಟು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿ. ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿದ್ಮೇಲೆ ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಸ್ನೇಹಿತರೆ, ಕರೆಕ್ಟು ಆ ಪೊಲೀಸ್ ಮ್ಯಾನ್ ಇದ್ದಾನಲ್ಲ ಅವನ ಮೇಲೆ ಈ ವಿಡಿಯೋನ ಕರೆಕ್ಟಾಗಿ ನಡೀತಾರೆ ಆಯ್ತಲ್ಲ. ಇಲ್ಲಿಗೆ ಅಡ್ಜಸ್ಟ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿ. ಮೇಲ್ಗಡೆ ವಿಡಿಯೋ ಏನಿದೆಯೋ ಕಾಮನ್ ಮ್ಯಾನ್ ಅವೊಂದು ಸ್ಪ್ಲಿಟ್ ಮಾಡಿ. ಸ್ಪ್ಲಿಟ್ ಮಾಡಿಬಿಟ್ಟು ಸ್ನೇಹಿತರೆ ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸ್ಪ್ಲಿಟ್ ಮಾಡಿ. ಸ್ಪ್ಲಿಟ್ ಮಾಡಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಝೂಮ್ ಮಾಡಿ. ಝೂಮ್ ಮಾಡಿಬಿಟ್ಟು ಮತ್ತೆ PIP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ಈ ಇಮೇಜ್ ಇದೆಯಲ್ಲ ಫುಲ್ ಝೂಮ್ ಮಾಡಿ. ವಿಡಿಯೋ ಇದೆಯಲ್ಲ ಫುಲ್ ಈ ಥರ ಝೂಮ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಕಾಮನ್ ಮ್ಯಾನಿಂದ ಅದು ಅಷ್ಟೇ ಫುಲ್ ಝೂಮ್ ಮಾಡಿ. ನೋಡಿ ಈ ಥರ ಝೂಮ್ ಮಾಡಿಬಿಟ್ಟು ಇನ್ನೊಂದು ಸರ್ತಿ ಪ್ಲೇ ಮಾಡಿ. ಬರ್ತಾನೆ, ನಿಂತ್ಕೋತಾನೆ, ಮಾತಾಡ್ತಾನೆ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಸರ್ತಿ ಪ್ಲೇ ಮಾಡಿ. ಸತಿ ಪ್ಲೇ ಮಾಡಿಬಿಟ್ಟು ಕರೆಕ್ಟ್ ಇದೆಯಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಈ ಥರ ಮಾತಾಡ್ತಾನಲ್ಲ, ಮಾತಾಡಿದ್ಮೇಲೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿಬಿಟ್ಟು ಸ್ನೇಹಿತರೆ ಮತ್ತು ಸ್ಪ್ಲಿಟ್ ಮಾಡಿ. ಎರಡು ವೀಡಿಯೋನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸ್ನೇಹಿತರೆ ಮತ್ತೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿ. ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತೆ ಇದೆಯಲ್ಲ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿ, ಇಲ್ಲಾಂದರೆ ಅದೇ ಟೈಪಲ್ಲಿ ಬಿಡಿ. ಸ್ಪ್ಲಿಟ್ ಮಾಡಿಬಿಟ್ಟು ಸ್ನೇಹಿತರೆ ಏನು ಮಾಡ್ತೀರ ಅಂದರೆ ಮತ್ತೆ PIP ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇದೆಯಲ್ಲ ಕಾಮನ್ ಮ್ಯಾನ್ ಮಾತಾಡ್ತಾನಲ್ಲ ಆ ವಿಡಿಯೋನ ಇದ್ರೊಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಬಿಟ್ಟು ಕ್ರೋಪ್ ಮಾಡ್ಕೊಳ್ಳಿ. ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಸ್ನೇಹಿತರೆ ಕ್ರೋಮಾ ಅಂತ ಒಂದು ಆಪ್ಷನ್ ಇದೆ. ಓಕೆ ಆದಮೇಲೆ ಸ್ನೇಹಿತರೆ ಕ್ರೋಮಾ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ರೀನ್ ಸ್ಕ್ರೀನ್ ಇದೆಯಲ್ಲ ಬ್ಯಾಕ್ಗ್ರೌಂಡ್ ಅದನ್ನು ರಿಮೂವ್ ಮಾಡಿ. ರಿಮೂವ್ ಮಾಡಿಬಿಟ್ಟು ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಸ್ನೇಹಿತರೆ ಮೇಲ್ಗಡೆ ಪಾರ್ಟ್ಸ್ ಏನಿದಾವೋ ಅದನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿ. ಓಕೆನಾ? ಡಿಲೀಟ್ ಮಾಡಿಬಿಟ್ಟು ಅದು ಝೂಮ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಎಲ್ಲ ಆದಮೇಲೆ ಸ್ನೇಹಿತರೆ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೋ ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿಬಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ವಾಯ್ಸ್ ಓವರ್ ಮಾಡಬೇಕಲ್ಲ, ಮ್ಯೂಸಿಕ್ ಅಂತ ಇದೆ ನೋಡಿ. ಮ್ಯೂಸಿಕ್ ಮೇಲೋಗಿ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೋಗಿ ಇಲ್ಲಿ ಕೆಳಗಡೆ 4th ಸ್ಟೆಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ವಾಲ್ಕಿಂಗ್ ಆನ್ ದ ಫ್ಲೋರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಒಂದು ಸತಿ ಪ್ಲೇ ಮಾಡಿ. ನೋಡಿ ಬರ್ತಾ ಇದ್ದಾನಾ? ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪಾರ್ಟ್ ಏನಿದೆಯೋ ಅದನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿಬಿಟ್ಟು ನೋಡಿ ಇಲ್ಲಿಂದ ಮಾತಾಡ್ತಾನಲ್ಲ, ಇಲ್ಲಿಂದ ವಾಯ್ಸ್ ಓವರ್ ಮಾಡಬೇಕು. ವಾಯ್ಸ್ ರೆಕಾರ್ಡಿಂಗ್ ಆಗ್ತಾಯಿಲ್ಲ ಸ್ನೇಹಿತರೆ, ಯಾಕಂದರೆ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿದ್ದೀನಿ. ಇದಕ್ಕೋಸ್ಕರ ತೊಂದರೆ ಇಲ್ಲ. ನೀವು ವಾಯ್ಸ್ ರೆಕಾರ್ಡ್ ಮಾಡಿ. ವಾಯ್ಸ್ ರೆಕಾರ್ಡ್ ಮಾಡಿದ್ಮೇಲೆ ಮತ್ತೆ ಇವನು ಮಾತಾಡ್ತಾನಲ್ಲ ಅದನ್ನು ಆ ಥರ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ಫಿಲ್ಟ್ರು ಏನಾರು ಬೇಕಾ
ಗಿಲ್ಟ್ರು ನೋಡಿ, ಇಲ್ಲಿ ಫಿಲ್ಟ್ರ್ ಅಂತ ಆಪ್ಷನ್ ಇರುತ್ತೆ. ಗಿಲ್ಟ್ರು ಏನಾರು ಬೇಕಾದರೆ ಸ್ವಲ್ಪ ಡಾರ್ಕ್ನೆಸ್ ಆಗಲಿ ಈ ಥರ ಫಿಲ್ಟ್ರ್ ಮಾಡಿಬಿಟ್ಟು ಕಾರ್ಟೂನ್ ಆ್ಯನಿಮೇಷನ್ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಫಿಲ್ಟ್ರ್ ಮಾಡಬೇಕು ನೋಡಿ. ಈ ಥರ ಆವಾಗ ಎರಡೂ ಅಡ್ಜಸ್ಟ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದ್ರು ಬೇಕಾದರೆ ಸ್ನೇಹಿತರೆ ಇಲ್ಲಿ ಮ್ಯೂಸಿಕ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆಯೋ ಅದನ್ನು ಆ್ಯಡ್ ಮಾಡಿ ನಿಮ್ಮ ಕಾರ್ಟೂನ್ ರೆಡಿ ಆಗುತ್ತೆ. ಆದಮೇಲೆ ಸ್ನೇಹಿತರೆ ಇಲ್ಲಿ ಸೇವ್ ಅಂತ ಇರುತ್ತೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ ಥರ ನಿಮಗೆ ಕ್ವಾಲಿಟಿ ಬೇಕೋ ಆ ಥರ ಟೈಪಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಮಾಡ್ಕೊಳ್ಳಿ. ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡಿಬಿಟ್ಟು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ನೀವು ಸ್ವಲ್ಪ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ HMC ಕ್ರಿಯೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನೊಂದು ಇದು ಡೆಮೋ ಅಷ್ಟೇ, ಬೇಸಿಕ್ ಅಷ್ಟೇ. ಇದನ್ನು ಕಲಿಯೋಣ ಫಸ್ಟ್. ನಾನು ನಿಮ್ಮ ಜೊತೆ ಕಲಿತೀನಿ, ನೀವು ನನ್ನ ಜೊತೆ ಕಲೀರಿ. ನೆಕ್ಸ್ಟು ಪ್ರೊಫೆಷನಲಾಗಿ ಯಾವ ಥರ ಎಡಿಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಲಿಯೋಣ. ನಾಳೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಕ್ರೋಮಾಟೋನ್ ಅಪ್ಲಿಕೇಶನ್ ಬಗ್ಗೆ ಸ್ನೇಹಿತರೆ. ಎಲ್ರಿಗೂ ಇನ್ನೊಮ್ಮೆ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ಎಲ್ರಿಗೂ ದೇವರು ಕಾಪಾಡಿ, ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಹೆಚ್ಚಾಗಿ ಸ್ನೇಹಿತರೆ ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನು ಸಪೋರ್ಟ್ ಮಾಡಿ. ಯಾರಪ್ಪ ನೀನು, ಏನು ಮಾಡ್ತಿದ್ದೆ ಇಲ್ಲಿ? ಯಾವತ್ತೂ ನಿನಗೆ ನಾನು ನೋಡೇ ಇಲ್ಲಲ್ಲ ಇಲ್ಲಿ. ಊರಿಗೆ ಹೊಸ್ಪನ ನೀನು? ಒಬ್ಬೊಬ್ಬರೇ ನಿಲ್ಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಹೋಗ್ಲಿಂದ ಹೋಗಿ ಫಸ್ಟ್, ಇಲ್ಲಾಂದರೆ ಒಳಗೋಗ್ಬಿಡ್ತೀನಿ ನೋಡು, ಹೋಗು. ಸರ್ ನಾನು ಊರಿಗೆ ಹೊಸ್ಬ ಅಲ್ಲ ಸರ್, ಹಳ್ಬಾನೆ. ಆದರೆ ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತೀನಿ. ಇವತ್ತು ಹಾಲಿಡೇ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ದಾನೆ ಸರ್, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಂದಮೇಲೆ ಹೋಗ್ತೀನಿ, ಆಯಿತಾ?